ರಾತ್ರಿ ಹೊತ್ತಲ್ಲಿ ಗುಂಡು ಮದ್ದುಗಳ ಆರ್ಭಟ, ಜನರ ಮಲಗುವ ಹೊತ್ತಲ್ಲಿ ಆಗಸದಲ್ಲಿ ರಾಕೆಟ್ ಮಿಸೈಲ್ಗಳ ಅಬ್ಬರ, ಏಟಿಗೆ ಏಟು ಎದಿರೇಟು. ಪಾಕಿಸ್ತಾನ ಪುಂಡಾಟ ಮೆರೆದಷ್ಟು ಭಾರತದ ಸೇನೆ ಸರಿಯಾಗಿ ತಿರುಗೇಟು ನೀಡುತ್ತಿದೆ. ವೈರಿ ದೇಶದ ರಾಕೆಟ್ ಮಿಸೈಲ್ ಫೈಟರ್ ಜೆಟ್ಗಳನ್ನು ಇಂಡಿಯನ್ ಆರ್ಮಿ ಹೊಡೆದುರುಳಿಸುತ್ತಿದೆ. ಹಾಗಾದ್ರೆ ಇಂಡಿಯಾ ಪಾಕಿಸ್ತಾನ ಗಡಿಯಲ್ಲಿ ಎಲ್ಲೆಲ್ಲಿ ದಾಳಿಯಾಗಿದೆ, ಯಾವ್ಯಾವ ಪ್ಲೇಸ್ಗಳಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ ನೋಡಿ. ನಂಬರ್ 1, ಪಾಕಿಸ್ತಾನದ ರಾಜಧಾನಿಗೆ ನುಗ್ಗಿದ ಭಾರತದ ಮಿಸೈಲ್. ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಹಲವು ಸಿಟಿಗಳ ಮೇಲೆ ಅಟ್ಯಾಕ್ ಮಾಡಿದೆ. ಲಾಹೋರ್, ಇಸ್ಲಾಮಾಬಾದ್ ಸೇರಿದಂತೆ ಹಲವೆಡೆ ವೈಮಾನಿಕ ದಾಳಿ ನಡೆಸಿದೆ. ಪಾಕಿಸ್ತಾನದಿಂದ ಜಮ್ಮು ವಾಯುನೆಲೆಯ ಕಡೆಗೆ ದಾಳಿ ಮಾಡಿದಾಗ ಭಾರತ ಸಖತ್ ಕೌಂಟರ್ ಕೊಟ್ಟಿದೆ. ಪಾಕಿಸ್ತಾನದ ಮಿಸೈಲ್ ಫೈಟರ್ ಜೆಟ್ಗಳನ್ನು ಉಡಿಸ್ ಮಾಡಿದೆ. ನಂಬರ್ 2, ಪಾಕಿಸ್ತಾನದ 3 AWACS ಧ್ವಂಸ. ಇನ್ನು ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿದೆ. ಪಾಕ್ನ 3 AWACS ಅನ್ನು ಧ್ವಂಸಗೊಳಿಸಿ ಇಂಡಿಯನ್ ಆರ್ಮಿ ದೊಡ್ಡ ಹೊಡೆತ ನೀಡಿದೆ. AWACS ಅಂದರೆ ಏರ್ ಬಾರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ. ಇದು ದೂರದಿಂದ ದಾಳಿ ಮಾಡುವ ಸಾಧ್ಯತೆಯ ಸಂದೇಶ ರವಾನಿಸುತ್ತಿದೆ. ಈಗ ಇಂತಹ ವ್ಯವಸ್ಥೆಗಳನ್ನು ನಾಶ ಮಾಡಿದ್ರಿಂದ ಪಾಕಿಸ್ತಾನಕ್ಕೆ ಯಾವ ಕಡೆಯಿಂದ ಯುದ್ಧ ವಿಮಾನಗಳು ನುಗ್ಗುತ್ತಿವೆ, ಯಾವ ದಿಕ್ಕಿನಿಂದ ಮಿಸೈಲ್ ರಾಕೆಟ್ಗಳು ನುಗ್ಗುತ್ತಿವೆ ಅನ್ನೋದು ಗೊತ್ತೇ ಆಗ್ತಿಲ್ಲ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಲಾಹೋರ್, ಮುಲ್ತಾನ್, ಸರ್ಗೋದಾ, ಫೈಸಲಾಬಾದ್ನಲ್ಲಿ ಏರ್ ಫೋರ್ಸ್ನ ವ್ಯವಸ್ಥೆಗಳನ್ನು ಧ್ವಂಸಗೊಳಿಸಿದೆ. ನಂಬರ್ 3, ಪಾಕ್ನ ಜಿನ್ನಾ ಮಾರ್ಕೆಟ್ ಪೀಸ್. ಮತ್ತೊಂದೆಡೆ ಪಾಕಿಸ್ತಾನಕ್ಕೆ ಇಂಡಿಯನ್ ಆರ್ಮಿ ಮರ್ಮಾಘಾತ ನೀಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನ ಜಿನ್ನಾ ಮಾರ್ಕೆಟ್ ಮೇಲೆ ಭಾರತದ ಸೇನೆ ಭಯಾನಕ ದಾಳಿ ಮಾಡಿದೆ. ಭಾರತದ ಮಿಸೈಲ್ ದಾಳಿಗೆ ಜಿನ್ನಾ ಮಾರ್ಕೆಟ್ ಛಿದ್ರವಾಗಿದೆ. ಇಂಡಿಯಾದ ಹೊಡೆತಕ್ಕೆ ಕಾರುಗಳು ಗುರುತೇ ಸಿಗದಂತೆ ಆಗಿವೆ. ಅಲ್ಲಿದ್ದ ಪಾಕ್ ಪ್ರಜೆಗಳು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ನಂಬರ್ 4, ಕರಾಚಿಯೊಂದರಲ್ಲೇ 16 ಕಡೆ ಇಂಡಿಯಾ ದಾಳಿ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಪಾಕಿಸ್ತಾನದ ಕರಾಚಿಯೊಂದರಲ್ಲೇ 16 ಕಡೆ ದಾಳಿ ನಡೆಸಿದೆ. ಭಾರತದ ನೌಕಾಪಡೆಯು ಅಖಾಡಕ್ಕಿಳಿದಿದ್ದು ಪಾಕಿಸ್ತಾನದ ವಾಯುಪಡೆ ಮೇಲೆ ಮುಗಿಬಿದ್ದಿದೆ. ಪಾಕಿಸ್ತಾನದ ಪೇಶಾವರದಲ್ಲಿ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ನಡೆದಿದ್ದು ಅಲ್ಲಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ನಂಬರ್ 5, ಭಾರತದ ದಾಳಿಗೆ ಹೆದರಿ ಬಿಲ ಸೇರಿದ ಪಾಕ್ PM. ಮತ್ತೊಂದು ಅಚ್ಚರಿ ಅಂದ್ರೆ ಭಾರತದ ದಾಳಿಗೆ ಪಾಕ್ PM ಶಹಬಾಜ್ ಶರೀಫ್ ಪತ್ರಗುಟ್ಟಿ ಹೋಗಿದ್ದಾರೆ. ಇಂಡಿಯನ್ ಆರ್ಮಿ ಅಟ್ಯಾಕ್ಗೆ ಹೆದರಿ ಶಹಬಾಜ್ ಶರೀಫ್ ಅಡಗುತಾಣ ಸೇರಿದ್ದಾರೆ. ಪಾಕ್ ನಾಯಕನೇ ಬಿಲ ಸೇರಿದ್ದರಿಂದ ಈಗ ಪಾಕ್ ಆರ್ಮಿ ನಾಯಕನಿಲ್ಲದೆ ಅನಾಥವಾಗಿದೆ. ನಂಬರ್ 6, ಪಾಕ್ನ 2 ಪೈಲಟ್ಗಳ ಸೆರೆ ಹಿಡಿದ ಭಾರತೀಯ ಸೇನೆ. ಮತ್ತೊಂದು ಕಡೆ ಪಾಕಿಸ್ತಾನದ 2 ಪೈಲಟ್ಗಳನ್ನು ಭಾರತೀಯ ಸೇನೆ ಸೆರೆ ಹಿಡಿದಿದ್ದು ಜಮ್ಮು ಕಾಶ್ಮೀರದ ಜೈಸಲ್ಮೇರ್ನಲ್ಲಿ ಓರ್ವ ಹಾಗೂ ಅಕ್ನೋರ್ ಸೆಕ್ಟರ್ನಲ್ಲಿ ಮತ್ತೋರ್ವ ಪಾಕಿಸ್ತಾನದ ಪೈಲಟ್ ಅನ್ನ ವಶಕ್ಕೆ ಪಡೆಯಲಾಗಿದೆ. F-16 ಹೊಡೆದುರುಳಿಸಿದಾಗ ಪಾಕ್ ಪೈಲಟ್ ಅನ್ನ ಭಾರತ ವಶಕ್ಕೆ ಪಡೆಯಲಾಗಿದೆ. ಇದರ ಜೊತೆಗೆ ಪಾಕಿಸ್ತಾನದ ಹಲವು ಮಿಸೈಲ್ ಡ್ರೋನ್ಗಳನ್ನು ಭಾರತ ಹೊಡೆದುರುಳಿಸಿದ್ದು ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದೆ. ಒಟ್ನಲ್ಲಿ ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಶಾಸ್ತಿ ಮಾಡ್ತಿದೆ. ಲಾಹೋರ್, ಕರಾಚಿ ಸೇರಿದಂತೆ 15ಕ್ಕೂ ಹೆಚ್ಚು ನಗರಗಳ ಮೇಲೆ ಇಂಡಿಯಾದ 3 ಸೇನೆಗಳು ದಾಳಿ ಮಾಡಿದ್ದು ಪಾಕ್ ವಿಲವಿಲ ಒದ್ದಾಡ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.